So this is the question. Create a regression model to predict the test 2 from test 1 score. Then predict the score for the given one. So who got a 46 in test 1? Okay, we need to predict that. Fine. So here we have the test 1 and test 2 data. So test 1 is 59, 52, all these numbers you write down. If you have written, we'll go with the next step. Pavan? Done. Okay, fine. Others? Please respond. Then after this, you need to calculate xy. Calculate that. Then x square. You consider this as x and this as y. Then y square. Do that. xy. Then x square. Y square. Have you calculated? 59 into 56, how much? Then xy. 3304. xy. Please tell me. X into y. Pritam, are you doing? Likit. Likit. Are you doing? Absent ಆಗ್ತೀನಿ ಈಗ ನಾನು ಆನ್ಸರ್ ಮಾಡಿಲ್ಲ ಅಂದ್ರೆ. ಲಿಖಿತ್. Srinivas. I marked absent. I will not call your names. Manish Kumar. Yes. 59 into 56. How much? 330. 406 ಎಷ್ಟು ಬರುತ್ತೆ? 4. Okay. Next. 52 into 63. 3276. Okay. Next. 44 into 55. Next. 51 into 50. 250. Next. 42 into 66. 2772. Okay. Next. 42 in 2016. 2378. Next. 1620. Next. 351. Good. Next. 3150. Next. 4374. Next. Next ಮಾಡಿ 44 into 56 ಮಾಡಿ ಕ್ಯಾಲ್ಕುಲೇಟ್ ಮಾಡಿ 3464 ಬರುತ್ತೆ ಬಂತಾ 44 into 56
ಎಷ್ಟು ಬಂತು? 44 into 56. ಹಾಂ, 2464. ನೆಕ್ಸ್ಟ್ 3200. ಗುಡ್. ನೆಕ್ಸ್ಟ್ 2350 ಬಂತಾ? ಇದಿಷ್ಟ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಎಕ್ಸ್ ಸ್ಕ್ವೇರ್. ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಒಟ್ಟಿಗೆ ಮಾಡ್ತೀನಿ ಅಂದ್ರೆ ಮಾಡಿ. ಅದೇ ರೋ ವೈಸ್ ಇನ್ಸ್ಟೆಡ್ ಆಫ್ ಕಾಲಮ್. 59 ಸ್ಕ್ವೇರ್ ಹೇಳಿ, 56 ಸ್ಕ್ವೇರ್ ಹೇಳಿ. Yes, done. We need to write x. ಇದೆಲ್ಲ ಇಲ್ಲಿ 1 second. ಕಾಲಮ್ ವೈಸ್ ಈಗ ಟೆಸ್ಟ್ 1ಗೆ ಕಾಲಮ್ ಇದೆಯಲ್ಲ, ಲಾಸ್ಟಿಗೆ ಸಮೇಷನ್ ಮಾಡಿ. ಹಾಗೆ ಟೆಸ್ಟ್ 2ದು ವೈದು ಕಾಲಮ್ಮು ಸಮೇಷನ್ ಮಾಡಿ. ನೆಕ್ಸ್ಟ್ ಎಕ್ಸ್ ವೈ ಸಮೇಷನ್ ಮಾಡಿ, ಎಕ್ಸ್ ಸ್ಕ್ವೇರ್ ಸಮೇಷನ್ ಮಾಡಿ, ಮತ್ತೆ ಎಕ್ಸ್ ಸ್ಕ್ವೇರ್ ಸಮೇಷನ್, ವೈ ಸ್ಕ್ವೇರ್ ಸಮೇಷನ್. ಟೆಲ್ ಮಿ. ಎಲ್ಲ ಕಾಲಮ್ದು ಪರ್ಟಿಕ್ಯುಲರ್ ಕಾಲಮ್ನ ಸಮೇಷನ್ ಮಾಡಿ, ಆ್ಯಡ್ ಮಾಡಿ ಎಲ್ಲ. ಯಾವುದಪ್ಪ ತಪ್ಪಾಗಿದೆ? 1 second. And y square, x square and y square. Yes. Yes, done. We'll start writing. X square ಎಷ್ಟು ಬಂತು? 34. How much you got? X square? 3481. Y square? ಈ ಕಾಲಮ್ ವೈಸ್ ಮಾಡಿದ್ರ ರೋ ವೈಸ್ ಮಾಡಿದ್ರ ನೀವು? y ಸ್ಕ್ವೇರ್ ಮಾಡಿದ್ರ ಅಥವಾ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಹೋದ್ರ ಕಾಲಮ್? ಎಸ್. ನೆಕ್ಸ್ಟ್ 2704 ಅಥವಾ 2204? 2704. Then 2. Next 44 square 2420 ಅಲ್ಲ? ಎಷ್ಟು ಬರುತ್ತೆ? 190. ಯಾವುದು 44 ಸ್ಕ್ವೇರ್? 1 second ಹೇಳಿ. ಎಷ್ಟು? 19
1 second. ಹೇಳಿ ಈಗ 1936 next 2601 then 1764 then 1764 same. Next 1681 then 2025 then 29 yes then 3969 next 2916 then 1936 then 2500 then 2209 ಆಯ್ತಾ. ಇವಾಗ ಎಕ್ಸ್ ವೈ ಸ್ಕ್ವೇರ್ ಮಾಡಿ. Once it is done, tell me. Once it is done, tell me. If it is done, tell me. We'll write. Y square. ಹೇಳಿ 3136 then 3969. At least if you are not doing, at least whatever I write, please copy that. 3969 then 30 then 2 ಎಷ್ಟಪ್ಪ 2 ಅಲ್ಲ 2500 ಹೇಳಿ 4356 then 23404 then 33 then 1294 6 then 169 then 2500 then 6561 then 3136 then 4096 then 2500. Okay, ಈಗ what you have to do is column wise. ಈ ಕಾಲಮ್ 1 second ಇಲ್ಲಿ ಬಂದೆ ಎಲ್ಲಿ ಹೇಳಿ 30 ಯಾವ ಅದೇ 1296 ಅಲ್ಲ ಅದೇ 1296 ಹೇಳ್ದೆ ನೀವು 94 ಅಂದ್ರಲ್ಲ 1296 94 ಅಲ್ಲ ಅಂತ 96 ಅಂತ ಸರಿ ನೋಡಿ 36 ಸ್ಕ್ವೇರ್ ಎಷ್ಟು ಬರುತ್ತೆ ಹಾ 96 94 ಹೇಳಿದ್ರಲ್ಲ ಓಕೆ ವಿಲ್ ಚೇಂಜ್ ಓಕೆ 1296 now you add column wise ಎಲ್ಲ ಆಡ್ ಮಾಡಿ ಟೆಸ್ಟ್ 1 ಎಲ್ಲ ಪೂರ ಆಡ್ ಮಾಡಿ ಕೆಳಗಡೆ ಬರ್ಕೊಳ್ಳಿ ಟೆಸ್ಟ್ 2 ಕೆಳಗಡೆ ಬರೀರಿ ಮತ್ತೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬರೀರಿ
Yes, done. Tell me, test 1 ಎಷ್ಟು ಬಂತು, test 2 ಎಷ್ಟು ಬಂತು, xy ಎಷ್ಟು ಬಂತು, x square y square. Summation of x, summation of y. Summation of xy. Yes, if you are done, you can tell me. Others who have done calculation, please tell me. 661, good. Next. Yes, done. Next. Yes, correct. Then 32,215 ಬರುತ್ತಾ, ಏನು ಬರುತ್ತೆ ನೋಡಿ ಕರೆಕ್ಟಾಗಿ. ಮಾಡಿ. Others, please check whether these numbers are correct. 32,000 ಎಷ್ಟಪ್ಪ? 261. Okay. 32,261. 660 ನಾ 3 ನಾ? 32260. ಓಕೆ, ನೋಡಿ ಚೆಕ್ ಮಾಡಿ. ಪವನ್ ಅಲ್ಲ ನನಗೆ ಹೇಳ್ತಾ ಇರೋದು. ಒಂದ್ಸಲ ಚೆಕ್ ಮಾಡಪ್ಪ. ನೆಕ್ಸ್ಟ್ ಕರೆಕ್ಟಾ? ಮಾಡಿ. ಮಾಡಿ ಅಲ್ಲಿಗೆ ಟೈಮ್ ಡೂ ಇಟ್. ಒಂದ್ಸಲ ಇವಾಗ ಮಾಡಿದ್ರೆ ನಿಮಗೆ ಎಕ್ಸಾಮ್ವರೆಗೂ ನೆನಪಿರುತ್ತೆ. ಅಸೋಸಿಯೇಷನ್ ರೂಲ್ ಮೈನಿಂಗ್ ಮೇಲಾರು ಕ್ವಶನ್ ಕೇಳ್ಬೋದು, ರಿಗ್ರೆಷನ್ ಮೇಲೆ ಕೇಳ್ಬೋದು, ಡಿಸಿಷನ್ ಟ್ರೀ ಮೇಲೆ ಕೇಳ್ಬೋದು. ಎಷ್ಟಪ್ಪ? 260 ಕರೆಕ್ಟಾ? ಓಕೆ, ನೆಕ್ಸ್ಟ್. ಸಿಗ್ಮಾ ವೈ ಸ್ಕ್ವೇರ್ ಹೇಳಿ. 42912. ಆಯ್ತು, ಗುಡ್. ನೌ ಯು ನೀಡ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್. ಎಕ್ಸ್ ಬಾರ್ದು ಫಾರ್ಮುಲಾ ಏನೋ? ಸಿಗ್ಮಾ. ಎಸ್,
ಸಿಗ್ಮಾ ಎಕ್ಸ್ ಬೈ ಎನ್. ವೈ ಬಾರ್ದು ಫಾರ್ಮುಲಾ ಏನು? ಸಿಗ್ಮಾ ವೈ ಬೈ ಎನ್. ಮಾಡಿ ಹೇಳಿ, ಎಕ್ಸ್ ಬಾರ್ ಎಷ್ಟು ಬರುತ್ತೆ, ವೈ ಬಾರ್ ಎಷ್ಟು ಬರುತ್ತೆ? ಏನೂ ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು. 47.21. ಹಾಗೆ ಹೇಳಿ. ನೆಕ್ಸ್ಟ್ ವೈ ಬಾರ್. ಎಷ್ಟು? 53.28 or 29? 285 ಏನೋ ಬರುತ್ತಲ್ಲ, 285 ಹಂಗೆ ತಗೊಳ್ಳಿ. 285 ನೋಡೋಣ. 28 53.285 ಬಂದಿದೆಲ್ಲ. ನೆಕ್ಸ್ಟ್ ಇದಾಯ್ತಲ್ಲ, ಎಕ್ಸ್ ಬಾರ್ ವೈ ಬಾರ್ ಎಲ್ಲರೂ ಬರ್ಕೊಂಡ್ರಾ? ಎವ್ರಿ ಒನ್ ಹ್ಯಾಸ್ ರಿಟರ್ನ್? Everyone are writing down or not? Yes. Others? At least ನೀವು ಮಾಡೋಕ್ಕಾಗಿಲ್ಲ ಅಂದರೆ ಏನು ಬೋರ್ಡ್ ಮೇಲೆ ಬರಿತೀನಿ ಅದನ್ನಾರ ಬರ್ಕೊಳ್ರಪ್ಪ. Write down. Yes, we have done with this. Now we need to calculate BYX. What is the formula for BYX? N sigma XY minus sigma X sigma Y by N into sigma x square minus sigma x whole square. Then BXY is equal to N into sigma XY minus sigma x into sigma y by N sigma y square minus sigma y whole square. ಹೇಳಿ ಎಷ್ಟು ಬರುತ್ತೆ ವ್ಯಾಲ್ಯೂ? Yes, if you have done, tell me. BYX ಎಷ್ಟು ಬರುತ್ತೆ, BXY ಎಷ್ಟು ಬರುತ್ತೆ? ಎಷ್ಟಪ್ಪ? 0.9999 ಹೇಳಿ. 6 or 7? 0.99?
ಎಷ್ಟು ಕೇಳಿಸ್ತಾ ಇಲ್ಲ ಸರಿಯಾಗಿ. Others who have done, tell me. 0.99, 0.951. 0.951. Okay na? Others those who have done, please check. 0.951 correct ಇದೆಯಾ ಇದಕ್ಕೆ ಈ ಫಾರ್ಮುಲಾಗೆ? ಆಯ್ತು ಮಾಡೋಣ. 954. ಓಕೆ, ನೆಕ್ಸ್ಟ್ BXY ಮಾಡಿ. ಎಸ್ BXY ಎಷ್ಟು ಬಂತು? Point 318. Others please check. This is correct. We'll move on with next. Okay. Okay, done. Next. We'll go to the next slide. ಬರ್ಕೊಂಡ್ರಾ? Everyone has written? Next. 954. So you need to calculate y on x. Okay. So for this formula you have y minus y bar is equal to byx x minus x bar. Now tell me why we don't know, right? So y bar, what is the value of y bar? ಎಷ್ಟಿದೆ y bar value? How much y bar value? 53.28. ಕಾಣಿಸ್ತಾ ಇದೆಯಾ ಇದು? ಅದು ವೈಟ್ ಅಲ್ಲ. ಎಸ್ byx ಎಷ್ಟು ಬಂತು? What is the value of byx? 0.95. ಇನ್ನೊಂದು ನಂಬರ್ ಹೇಳಿ. 3 digit. X value? We don't. Yes, we don't know x value. We will keep it as it is. Okay. Next, x bar. X bar. ಎಷ್ಟು ಬಂತು x bar? 661. Hey, 661 by 14. ಎಷ್ಟು ಬರುತ್ತೆ x bar? 47.21. 47.21. ಈಗ ಕ್ಯಾಲ್ಕುಲೇಟ್ ಮಾಡಿ. y minus 53.28 ಹಾಗೆ ಇಟ್ಕೊಳ್ಳಿ. Then 0.954x minus 0.954 into 47.21 ಮಾಡಿ. ಎಷ್ಟು ಬರುತ್ತೆ?
0.954 into 47.21. 47.04 45.04. ಓಕೆ, ಈಗ y ಅಲ್ಲೇ ಇಡಿ. 53.28ನ ಈ ಕಡೆಗೆ ತಗೊಳ್ಳಿ. ಪ್ಲಸ್ 53.28 ಆಗುತ್ತಲ್ಲ. 0.954x minus 45.04 plus ಸಾರಿ 53.28 ಆ್ಯಡ್ ಮಾಡಿ. ಝೀರೋ ಪಾಯಿಂಟ್ 954x ಹಾಗೆ ಇಡಿ, ಮೈನಸ್ 45.04 ಪ್ಲಸ್ 53.28 ಕ್ಯಾಲ್ಕುಲೇಟ್ ಮಾಡಿ. Got the value? ಏನಿತ್ತದು? 0.954. We have done on y on x ಅಲ್ವಾ? ಇವಾಗ x on y ಮಾಡಿ. y is equal to 0.954x ಎಷ್ಟು ಬರುತ್ತಿದ್ದು? ಪ್ಲಸ್ ಮೈನಸ್ ಬರುತ್ತಾ? ಪ್ಲಸ್ 8.24 ಆಯ್ತಾ? ಇದು ಈಕ್ವೇಶನ್ ಸಿಕ್ತು ನಿಮಗೆ. ಗಾಟ್ ಇಟ್? ಈಗ y ವ್ಯಾಲ್ಯೂ ಕಂಡುಹಿಡಬೇಕು. x ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ y ವ್ಯಾಲ್ಯೂ ಅಂದರೆ ಟೆಸ್ಟ್ 2 ವ್ಯಾಲ್ಯೂ ಕಂಡುಹಿಡಬೇಕು. ಟೆಸ್ಟ್ 1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಟೆಸ್ಟ್ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? x ಕ್ವಶನಲ್ಲಿ ವಾಟ್ ದೇ ಹ್ಯಾವ್ ಗಿವನ್? ಎಸ್, ಟೆಸ್ಟ್ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ನಾನು ಕ್ವಶನ್ ಬರ್ದಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್, ಬರ್ಕೊಳ್ಳಿಲ್ಲ? 46. x ವ್ಯಾಲ್ಯೂ 46. ಈಗ y ವ್ಯಾಲ್ಯೂ ಕಂಡುಹಿಡಬೇಕು. ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬರುತ್ತೆ ನೋಡಿ? y is equal to 0.954x. x ಅಂದರೆ ಈಗ ಇಂಟು 46. x value is 46. Replace that. Plus 8.24. Find the y value. $52.124. Others, you got the same answer? $52.124. ಓಕೆನಾ? ಎಸ್. ನಾವು ಈಗ ಏನ ಆನ್ಸರ್ ಬಂತಂದ್ರೆ ಟೆಸ್ಟ್ 1, if they have given test 1 value as 46, test 2 value will be 52.124. okay, so this is how we need to calculate. ಈಗ what we have done, ಇದೇನು ಕೇಳಿಲ್ಲ ಬಟ್ ಅಂದ್ರೂ ನೀವು ತಿಳ್ಕೊಂಡಿರಿ ಆಯ್ತಾ? 53.x on y. what will be the formula? Can anyone say? y on x ಗೊತ್ತಿದೆ. ಈಗ ನಮಗೆ x on y ಹೇಳಿ ಫಾರ್ಮುಲಾ. x minus x bar is equal to b
xy y minus y bar. ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ತಗೊಂಬನ್ನಿ. x equal to x minus x bar is equal to bxy y minus y bar. So you know no x1 value ಕೊಟ್ಟು x2 value ಕೊಟ್ಟರೆ next what to do using regression. Substitute ಮಾಡಿ ಇದು x on y. Yes, how much you got? X minus x bar. X value ಗೊತ್ತಿಲ್ಲ. X bar, tell me x bar. 47.21 ಅಲ್ವಾ? Next bxy ಹೇಳಿ. bxy. bxy. ಬೇಗ ಮಾಡಿ. bxy ಕ್ಯಾಲ್ಕುಲೇಟ್ ಮಾಡಿದಿರಲ್ಲ ಹೇಳಿ. 0.3 0.317 y minus y bar ವ್ಯಾಲ್ಯೂ ಎಷ್ಟು? y bar ವ್ಯಾಲ್ಯೂ ಎಷ್ಟು? 53.285 ಆಯ್ತಾ? ಇವಾಗ x ಅಲ್ಲೇ ಇಡಿ is equal to 0.317 y then minus 0.317 into 53.285 plus 47.21 ಎಷ್ಟು ಬರುತ್ತೆ ನೋಡಿ equation. 0.317 y ಇದು ಅದಾದ್ಮೇಲೆ 0.317 ಇಂಟು 53.285 ಇದನ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಪ್ಲಸ್ 47.21. ಗಿವ್ ಮಿ ದ ಈಕ್ವೇಶನ್. ಇದು 0.317y minus 0.317y minus 0.317 into 53.25. ಎಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ? How much you got? 0.317y ಹಾಗೆ ಇಟ್ಕೊಳ್ಳೋಣ. 0.317y. x equal to 0.317y plus or minus 30.8 30 ಏನೋ ಬರುತ್ತೆ ಅಂತ ಹೇಳ್ತಿಲ್ಲ ಕರೆಕ್ಟಾಗಿ 30.3 ಆಯ್ತಾ? ಇದು ಈಕ್ವೇಶನ್ ಬಂತು. ಇದು ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ? ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ವೈ ವ್ಯಾಲ್ಯೂ ಕೊಟ್ಟಾಗ. they'll give y value like
52, then they'll tell you to find x value. ಅಂದರೆ T2 ವ್ಯಾಲ್ಯೂ ಕೊಡ್ತಾರೆ, T1 ವ್ಯಾಲ್ಯೂ ಕಂಡುಹಿಡಿಯುವಾಗ ಈ ಇಕ್ವೇಶನ್ ಹಾಕೊಳ್ಳಿ. ಇಫ್ ದೇ ಗಿವ್ ಟೆಸ್ಟ್ 2 ವ್ಯಾಲ್ಯೂ, ಟೆಸ್ಟ್ 1 ವ್ಯಾಲ್ಯೂ ಕೊಟ್ಟು ಟೆಸ್ಟ್ 2 ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇನ್ನೊಂದು ಫಾರ್ಮುಲಾ y ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. y is equal to, ಅರ್ಥ ಆಯ್ತಾ? ಹ್ಯಾವ್ ಯು ಆಲ್ ಅಂಡರ್ಸ್ಟೂಡ್? y on x ಮತ್ತೆ x on y. ಸೊ ಇದು ಕ್ಯಾಲ್ಕುಲೇಷನ್. they'll give only 2 columns the data, ಟೆಸ್ಟ್ 1 ಟೆಸ್ಟ್ 2 ಅಂತ ಕೇಳ್ತಾರೆ, ಕೊಟ್ಟಿರ್ತಾರೆ. ಅದನ್ನು ತಗೊಂಡು ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ತೆಗಿಬೇಕು ಎಷ್ಟು ಬರುತ್ತೆ ಅಂತ. ಸೊ ಟೆಸ್ಟ್ 2 ಟೆಸ್ಟ್ 1 ವ್ಯಾಲ್ಯೂ 46 ಇದ್ದಾಗ ಟೆಸ್ಟ್ 2 ವ್ಯಾಲ್ಯೂ ಎಷ್ಟು ಅಂತ, ಅದು y is equal to ಆ ಈಕ್ವೇಶನ್ ಯೂಸ್ ಮಾಡ್ಕೋಬೇಕು. ಅಕಸ್ಮಾತ್ ಟೆಸ್ಟ್ 2 ವ್ಯಾಲ್ಯೂ ಕೊಟ್ಬಿಟ್ಟು ಟೆಸ್ಟ್ 1 ವ್ಯಾಲ್ಯೂ ಕಂಡುಹಿಡಿಯಿರಿ ಅಂದರೆ then you have to go with this formula. Fine. Any doubts in this? Any doubts in this? Yes. X equal to 0.317y. ಆಮೇಲೆ ಏನು ಬರುತ್ತೆ ಹೇಳಿ? x equal to ಬಂತಾ?